Good morning, the action. My name is Ananda Masuri, Bagalkot, Karnataka State. My mobile number is 9242494770. ನೀವು ಇಲ್ಲೇ ಇದ್ದಲ್ಲಿಯೇ ಇದ್ದುಕೊಂಡು ಜಗತ್ತಿನಾದ್ಯಂತ ನಮ್ಮ ಡಿಎಕ್ಷನ್ ವ್ಯವಹಾರ ಮಾಡಬಹುದಾ? ಇದು ಇವತ್ತಿನ ನಮ್ಮ ಸಬ್ಜೆಕ್ಟ್. ನೀವು ಈಗಾಗಲೇ ಸಾಕಷ್ಟು ಉದ್ಯೋಗಗಳನ್ನ ವ್ಯವಹಾರಗಳನ್ನ ಮಾಡಿರಬಹುದು. ಆದರೆ ನಮ್ಮ ಈ ಡಿಎಕ್ಷನ್ ಡಿಸ್ಟ್ರಿಬ್ಯೂಟರ್ ಆಗೋದ್ರಿಂದ ಯಾವುದೇ ರಿನ್ಯೂವಲ್ ಇರ್ಲಾರ್ದೇನೆ, ಯಾವುದೇ ಮತ್ತೆ ಹೆಚ್ಚಿನ ಖರ್ಚು ಇರ್ಲಾರ್ದೇನೆ ನೀವು ಇದ್ದಲ್ಲಿಯೇ ಇದ್ದುಕೊಂಡು ಜಗತ್ತಿನಾದ್ಯಂತ ನಿಮ್ಮ ಈ ಉದ್ಯೋಗವನ್ನ ವ್ಯವಹಾರವನ್ನ ಎಕ್ಸ್ಟೆಂಡ್ ಮಾಡಬಹುದು. ಇದ್ದಲ್ಲಿಯೇ ಇದ್ದುಕೊಂಡು ಜಗತ್ತಿನಾದ್ಯಂತ ವ್ಯವಹಾರವನ್ನ ಬೆಳೆಸಿ ಈಗಾಗಲೇ ಅದರಿಂದ ಸಂಭಾವನೆಯನ್ನ, ಅಂತಾರಾಷ್ಟ್ರೀಯ ಮಟ್ಟದ ಸಂಭಾವನೆಯನ್ನ ಪಡೀತಾ ಇರ್ತಕ್ಕಂತಹ ನಮ್ಮ ಕರ್ನಾಟಕದವ್ರನ್ನ ಮಾತ್ರ ಒಂದು 3-4 ಜನರನ್ನ ನಾನು ಉದಾಹರಣೆ ಸಹಿತವಾಗಿ ಹೇಳ್ಬೇಕಪ್ಪ ಅಂದ್ರ, ಪ್ರತಿನಿತ್ಯ ಬೆಳಿಗ್ಗೆ 7 ಗಂಟೆಗೆ ಉಡುಪಿಯಿಂದ ಝೂಮ್ ಮೀಟಿಂಗ್ ಏನ್ ನಡೆಸ್ತಾರಲ್ಲ ಕನ್ನಡದಲ್ಲಿ, ನಮ್ಮ ಎಸ್.ಎನ್. ಶೆಟ್ಟಿ ಸರ್ ಅವರು, ಇವರಿಗೆ ಸರಿಸುಮಾರು 40 ರಾಷ್ಟ್ರಗಳಿಂದ, ಸುಮಾರು 40 ರಾಷ್ಟ್ರಗಳಿಂದ ಇವರಿಗೆ ಸಂಭಾವನೆ ಬರ್ತದ ನೋಡ್ರಿ. ಇನ್ನ ನಮ್ಮ ನೀಲೇಶ್ ಅವರು ಬೆಳಗಾಂದಿಂದ, ಅವ್ರಿಗೂ ಕೂಡ ಸಾಕಷ್ಟು ಜನರಿಂದ ಅಂತಾರಾಷ್ಟ್ರೀಯ ಮಟ್ಟದ ಉತ್ಪಾದನೆ ಅಂದ್ರೆ ಸಂಭಾವನೆ ಬರ್ತಾ ಇದೆ. ಇನ್ನ ನಮ್ಮ ರಾಜೇಂದ್ರ ಭಟ್ ಅವರು, ಅವ್ರಿಗೂ ಕೂಡ ಬೇರೆ ಬೇರೆ ರಾಷ್ಟ್ರಗಳಿಂದ ಕೆಲವು ಡಿಸ್ಟ್ರಿಬ್ಯೂಟರ್ಗಳಿಂದ ಸಂಭಾವನೆ ಬರ್ತಾ ಇದೆ. ಇದು ಹೇಗೆ ಅಂತಂದ್ರೆ, ನೀವು ಉದಾಹರಣೆಗೆ ಮೊದಲಿಗೆ ಡಿಸ್ಟ್ರಿಬ್ಯೂಟರ್ ಆಗ್ತೀರಾ, ಆಮೇಲೆ ಯಾರೋ ಒಬ್ಬರನ್ನ ನೀವು ಡಿಸ್ಟ್ರಿಬ್ಯೂಟರ್ ಮಾಡ್ತೀರಾ. ಅವರ ರಿಲೇಷನ್ನು ಅಥವಾ ಅವರ ಸಂಬಂಧಿಕರು ಅಮೆರಿಕಾದೊಳಗ ಅಥವಾ ಪಾಕಿಸ್ತಾನದೊಳಗ ಅಥವಾ ನೇಪಾಳದೊಳಗ ಅಥವಾ ಅರಬ್ ಕಂಟ್ರಿಗಳಲ್ಲಿ, ಹೀಗೆ ಬೇರೆ ಬೇರೆ ಎಲ್ಲಾ ಕಡೆಗೂ ಜಗತ್ತಿನ ಸರಿಸುಮಾರು 180ರಿಂದ 190 ರಾಷ್ಟ್ರಗಳಲ್ಲಿ ನಮ್ಮ ಈ ಡಿಎಕ್ಷನ್ ಬ್ರಾಂಚ್ಗಳದಾವ. ಯಾವುದೇ ರಾಷ್ಟ್ರದಲ್ಲಿ ನಿಮಗೆ ಅಕಸ್ಮಾತ್ ನೀವು ಒಬ್ಬರು ಮೆಂಬರ್ ಮಾಡಿರ್ತೀನಿ, ಅವ್ರ ಕೆಳಗಡೆ ನಿಮಗೊಬ್ರು ಪರಿಚಯ ಆಗ್ತಾರ, ಅವ್ರಿಗೆ ನೀವು ನಮ್ಮ ಡಿಎಕ್ಷನ್ ಕಂಪನಿಯ ಬಗ್ಗೆ, ಡಿಎಕ್ಷನ್ ಪ್ರಾಡಕ್ಟ್ಗಳ ಬಗ್ಗೆ, ಇದರ ಮಹತ್ವದ ಬಗ್ಗೆ ನೀವು ತಿಳಿಸಿ ಹೇಳಿದಾಗ ಅವರು ಕೂಡ ಮೆಂಬರ್ ಆಗ್ಲಿಕ್ಕೆ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಆಗ್ಲಿಕ್ಕೆ ಒಪ್ಕೋತಾರ. ಅವ್ರ ಎಲ್ಲಾ ಮಾಹಿತಿಗಳನ್ನ ತಾವು ತಗೊಂಡು ಏನ್ರಿ ಮಾಹಿತಿಗಳನ್ನ ತಗೊಂಡು, ಉದಾಹರಣೆಗೆ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡ್ಬೇಕಾಗ್ತದ, ಆಮೇಲೆ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಕೊಡ್ಬೇಕಾಗ್ತದ, ಆಮೇಲೆ ಬ್ಯಾಂಕಿನ ಫ್ರಂಟ್ ಪೇಜ್ ಅಂದ್ರೆ ಬ್ಯಾಂಕಿನ ಅಕೌಂಟ್ ನಂಬರು, IFSC ಕೋಡು ಮತ್ತು ನಿಮ್ಮ ಹೆಸರು ಸರಿಯಾಗಿ ಕಾಣಿಸ್ತಾ ಇರುವಂಗ ಒಂದು ಜೆರಾಕ್ಸ್ ಕೊಡ್ಬೇಕಾಗ್ತದೆ. ಆ ನಂತರ ನೀವು ಒಂದು ಫೋಟೋ ಕೊಡ್ಬೇಕಾಗ್ತದೆ ನಿಮ್ದು. ಆಮೇಲೆ ನಿಮ್ಮ ನಾಮಿನಿ ಒಬ್ರು ಬೇಕಲ್ಲ, ಅದು ನಿಮ್ ಮಿಸ್ಸಸ್ ಆಗಿರ್ಬೋದು, ಅಥವಾ ನೀವು ಮಹಿಳೆಯರಾಗಿದ್ರೆ ನಿಮ್ಮ ಹಸ್ಬೆಂಡ್ ಆಗ್ಬಹುದು, ಅಥವಾ ನಿಮ್ಮ ಮಕ್ಕಳಾಗ್ಬಹುದು ಏನ್ರಿ. ಯಾರ್ದು ನೀವು ನಾಮಿನಿ ಕೊಡ್ಬೇಕಂತೀರಿ ಅವ್ರದ್ದು ಪೂರ್ಣ ಹೆಸರು ಎಲ್ಲ ಬೇಕಾಗ್ತದ ಮಾಹಿತಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರು ಬೇಕಾಗ್ತದೆ. ಇಷ್ಟು ಮಾಹಿತಿಯನ್ನು ನೀವು ಒದಗಿಸಿದ್ರಪ್ಪ ಅಂತಂದ್ರೆ ನೀವು ಒಬ್ಬರನ್ನ ಮೆಂಬರ್ ಮಾಡ್ಬೋದು. ನೀವು ಮೆಂಬರ್ ಆಗ್ಬೋದು, ಅರ್ಥಾತ್ ನೀವು ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಬೇರೆದವ್ರನ್ನ ಡಿಸ್ಟ್ರಿಬ್ಯೂಟರ್ ಮಾಡ್ಬೋದು. ಯಾವಾಗ ನೀವು ಬೇರೆದವ್ರನ್ನ ಡಿಸ್ಟ್ರಿಬ್ಯೂಟರ್ ಮಾಡ್ತೀರಿ, ಅವ್ರ ಪರಿಚಯದವ್ರು ಒಬ್ರು ಅಮೆರಿಕಾದಾಗಿದ್ರಪ್ಪ ಅಂದ್ರ, ಫಾರ್ ಎಕ್ಸಾಂಪಲ್, ಅವರಿಗೆ ಅವ್ರು ಹೇಳಿದ್ರು ಅವ್ರು ತಗೋಬೇಕಪ್ಪ ಅಂದ್ರ, ಅವ್ರೇನ್ ನಿಮ್ ಕೆಳಗಡೆ ಏನ್ ಈಗ ಡಿಸ್ಟ್ರಿಬ್ಯೂಟರ್ ಆಗ್ಯಾರಲ್ಲ, ಅವರು ಆ ಅಮೆರಿಕಾದ ಒಳಗೆ ಇದ್ದಂಥವ್ರನ್ನ ತಮ್ಮ ಕೆಳಗಡೆ ಅವರು ಡಿಸ್ಟ್ರಿಬ್ಯೂಟರ್ ಅಂತ ಮಾಡಿದ್ರು ಅಂತಂದ್ರ, ಅವಾಗ ಏನಾಗ್ತದ್ರಪ್ಪ, ಆ ಅಮೆರಿಕಾದಲ್ಲಿರ್ತಕ್ಕಂಥ ವ್ಯಕ್ತಿ ಅಮೆರಿಕಾದೊಳಗ ನಮ್ಮ ಈ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನ
ಖರೀದಿ ಮಾಡ್ತಾರ. ಆ ಖರೀದಿ ಮಾಡಿದಾಗ ಅಲ್ಲೇ ಅವ್ರಿಗೆ ಏನೊಂದು ಸಂಭಾವನೆ ಬರ್ತದಲ್ಲ, ಅಂದ್ರೆ ಬೋನಸ್ ಬರ್ತದ ನೋಡ್ರಿ. ಆ ಬೋನಸ್ ಪ್ರಾಫಿಟ್ ಅವ್ರ ಸ್ಪಾನ್ಸರ್ ಆದಂತ, ಅಂದ್ರೆ ನೀವ್ ಯಾರನ್ನ ಒಬ್ರನ್ನ ಸ್ಪಾನ್ಸರ್ ಮಾಡಿರ್ತಿರಲ್ಲ ಅವರಿಗೆ ಪ್ರಾಫಿಟ್ ಬರ್ತದ. ಮತ್ತೆ ಈಗೇನ್ ನೀವು ಸ್ಪಾನ್ಸರ್ ಮಾಡಿರಲ್ಲ ಅವರಿಂದ ಆ ಅಂತಾರಾಷ್ಟ್ರೀಯ ಮಟ್ಟದ ನಿಮ್ಮ ಕೆಳಗಡೆ ಸಾಕಷ್ಟು ಎಷ್ಟೇ ಜನ ಇರ್ಲಿ ಅವರಿಂದ ನಿಮಗೆ ಲಾಭ ಬರುತ್ತೆ. ಅಂದ್ರ ನೀವು ಇಲ್ಲೇ ಇದ್ದುಕೊಂಡು ಬೇರೆ ರಾಷ್ಟ್ರಗಳಲ್ಲಿ ಮಾಡಿದ್ರು ಕೂಡ ನಿಮಗೆ ಆ ಸಂಭಾವನೆ ಬರ್ತದ ನೋಡ್ರಿ. ನೀವು ಈ ಉದ್ಯಮದಲ್ಲಿ ಹೆಚ್ಚಿನ ಒಂದು ಸಾಧನೆಯನ್ನ ಮಾಡಬೇಕು, ಬಹಳ ಎತ್ತರ ಮಟ್ಟಿಗೆ ಹೋಗ್ಬೇಕು, ನಾನು ಹೆಚ್ಚು ಹೆಚ್ಚು ಸಂಭಾವನೆಯನ್ನು ತೆಗೆದುಕೋಬೇಕು, ಇದರಲ್ಲಿ ನಾನು ದೊಡ್ಡ ಸಾಧನೆಯನ್ನ ಮಾಡ್ಬೇಕಂತ ಏನಾದ್ರು ನಿಮಗೆ ವಿಚಾರ ಇತ್ತಪ್ಪ ಅಂತಂದ್ರೆ ನೀವು ಮುಖ್ಯವಾಗಿ ಪ್ರಾಮಾಣಿಕರಾಗಿರ್ಬೇಕು, ಮತ್ತೆ ಸತತ ಅಧ್ಯಯನವನ್ನು ಮಾಡಬೇಕು. ಅಧ್ಯಯನ ಮಾಡೋದ್ರೊಳಗೆ ಒಟ್ಟ ಹಿಂದಿಕ್ಕಬಾರದು. ಅಧ್ಯಯನ ಅಂದ್ರ ಈ ಡಿಎಕ್ಷನ್ಗೆ ಸಂಬಂಧಪಟ್ಟಂತಹ ಸೆಮಿನಾರ್ಗಳಿರ್ಲಿ, ಡಿಎಕ್ಷನ್ಗೆ ಸಂಬಂಧಪಟ್ಟಂತಹ ಮೀಟಿಂಗ್ಗಳಿರ್ಲಿ, ಎಲ್ಲದಕ್ಕೂ ನೀವು ಹಾಜರಾಗಬೇಕು. ಟ್ರೈನಿಂಗ್ಗಳಿರ್ಲಿ, ಎಲ್ಲದಕ್ಕೂ ನೀವು ತಪ್ಪದೆ ಹಾಜರಾಗಬೇಕು. ಆಮೇಲೆ ಸತತ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಪ್ರಯತ್ನ ಸತತವಾಗಿರ್ಬೇಕು. ಸುಮ್ಮನೆ 3 ತಿಂಗಳು ಬಹಳಷ್ಟು ಪ್ರಯತ್ನ ಮಾಡಿ 6 ತಿಂಗಳು ಗಪ್ಪನ ಕುಂತು ಬಿಡುವುದಲ್ಲ. ಪ್ರಯತ್ನ ಅನ್ನೋದು ಎಡಬಿಡದೆ ನಡೆದಿರ್ಬೇಕು. ಆಮೇಲೆ ಮುಖ್ಯವಾಗಿ ನಿಮ್ಮಲ್ಲಿ ತಾಳ್ಮೆ ಅನ್ನೋದು ಇರ್ಬೇಕು ನೋಡ್ರಿ, ಅದು ಬಹಳ ಮುಖ್ಯ. ಆಮೇಲೆ ಈ ರೀತಿ ಬೇರೆ ಬೇರೆ ರಂಗಗಳಲ್ಲಿ ಸಾಧನೆಯನ್ನ ಮಾಡಿದವರದಾರ. ಅವರೆಲ್ಲ ಈ ಮೇಲಿನ ನಾನೇನೊಂದು 4 ಪಾಯಿಂಟ್ ಹೇಳಿದ್ನಲ್ಲ, ಪ್ರಾಮಾಣಿಕತನ, ಸತತ, ಈ 4 ಪಾಯಿಂಟ್ ಏನ್ ಹೇಳಿದ್ನಲ್ಲ, ಈ 4 ಪಾಯಿಂಟ್ಗಳನ್ನ ಅಳವಡಿಸಿ ಈ ಜಗತ್ತಿನೊಳಗ ಸಾಧನೆಯನ್ನ ಮಾಡಿದವರು ಬಹಳ ಜನ ಅದಾರ. ಅದ್ರಾಗ ಒಂದ್ ಸ್ವಲ್ಪ ಜನಗಳ ಒಂದು ಎಕ್ಸಾಂಪಲ್ ಅನ್ನ ನಾ ಕೊಡ್ಲಿಕ್ಕೆ ಬಯಸ್ತೀನಿ. ಉದಾಹರಣೆಗೆ ಧೀರುಭಾಯಿ ಅಂಬಾನಿ, ಅಂದ್ರೆ ನಮ್ಮ ಈಗ ಮುಖೇಶ್ ಅಂಬಾನಿ ಅವರದಾರಲ್ಲ, ಅವ್ರ ತಂದೆಯವರು. ಆಮೇಲೆ ಅಬ್ದುಲ್ ಕಲಾಂ ಅವರು, ನಮ್ಮ ಮಾಜಿ ರಾಷ್ಟ್ರಪತಿಗಳಾದಂಥ ಅಬ್ದುಲ್ ಕಲಾಂ ಅವರು. ಆಮೇಲೆ ಕ್ರಿಕೆಟ್ ನಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಇದೇ ನಮ್ಮ ಭಾರತ ದೇಶದವರಾಗಿರ್ತಕ್ಕಂಥ ತೆಂಡೂಲ್ಕರ್ ಅವರು. ನೋಡ್ರಿ, ಇವರು ತೆಂಡೂಲ್ಕರ್ ಅವರು SSLC ಫೇಲು, ಅದರ ಸಾಧನೆ ದೊಡ್ಡದು. ಆಮೇಲೆ AR ರೆಹಮಾನ್, ನೋಡ್ರಿ ಇವರು ಸಂಗೀತದೊಳಗೆ ದೊಡ್ಡ ಸಂಗೀತಗಾರ. ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಸಂಗೀತ ಹಿನ್ನೆಲೆಯನ್ನು ಕೊಟ್ಟು ಇವರು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅಂಡ್ ಇವರು PUC ಸೆಕೆಂಡ್ ಇಯರ್ ಫೇಲು. ಇನ್ನ ನಮ್ಮ ಸ್ವಾಮಿ ವಿವೇಕಾನಂದ ಅವರು, ಇವರೆಲ್ಲ ಮಾಡಿದ ಸಾಧನೆ ಸಾಮಾನ್ಯ ಸಾಧನೆ ಅಲ್ಲ ಇದು. ನಮ್ಮ ಡಿಎಕ್ಷನ್ದೊಳಗ ನಾವು ಮೊನ್ನೆ ಮೈಸೂರಿಗೆ ಹೋದಾಗ ಬಂದಿದ್ರು ಅಂತ ಹೇಳಿದ್ನಲ್ಲ, ನಾದೀರಾ ಅವ್ರಂತ ತಿಳ್ಕೊಂಡು. ಅವರು ಉಜ್ಬೇಕಿಸ್ತಾನ್ದವರು. ಅವ್ರ ಸಾಧನೆ ಅತ್ಯಂತದ್ದಲ್ಲ. ಡಿಎಕ್ಷನ್ ಬೋನಸ್ಸು ಪ್ರತಿ ತಿಂಗಳ 2 ಕೋಟಿ ರೂಪಾಯಿ ತಗೋತಾರ. ಇನ್ನ ನಮ್ಮ ಈ ಇಂಡೋನೇಷಿಯಾದ ಬುದ್ಧಿಮಾನ್ ಸಲೀಂ ಅಂತ ಒಬ್ಬರದಾರ. ಅವರು ಪ್ರತಿ ತಿಂಗಳ ನಮ್ಮ ಡಿಎಕ್ಷನ್ ಕಂಪನಿಯಿಂದ 1 ಕೋಟಿ ರೂಪಾಯಿ ತಗೋತಾರ ಬೋನಸ್. ಇನ್ನ ನಮ್ಮ ದೇಶದ ಬಿಹಾರದಲ್ಲಿರ್ತಕ್ಕಂಥ, ಈ ಹಿಂದೊಮ್ಮೆ ನಾನು ಪರಿಚಯ ಮಾಡಿ ನೋಡ್ರಿ ನನ್ನ ಒಂದು ವಿಡಿಯೋದೊಳಗ, ಧರ್ಮಶೀಲಾ ಮೇಡಮ್ ಅವರು ತಿಂಗಳಿಗೆ 50 ಲಕ್ಷ ರೂಪಾಯಿಗಳ ಬೋನಸ್ ಅನ್ನು ಪಡೆಯುತ್ತಾರೆ. ಇವರೆಲ್ಲ ಒಂದಷ್ಟು ಎಕ್ಸಾಂಪಲ್ಗಳಷ್ಟೇ. ಇಂಥವ್ರು ಲಕ್ಷಾಂತರ ಜನ ಅದಾರ ನೋಡ್ರಿ, ಲಕ್ಷಾಂತರ ಜನ ಬಹಳ ಸಾಧನೆಯನ್ನು ಮಾಡ್ಯಾರ. ಅಂತಿಂಥ ಸಾಧನೆ ಅಲ್ಲ, ಇಂಥ ಸಾಧನೆಗಳನ್ನ ಮಾಡಿದವರು ಬಹಳ ಜನ ಅದಾರ. ಇವರೆಲ್ಲರಲ್ಲೂ ಏನಿತ್ತಪ್ಪ ಅಂದ್ರ ಪ್ರಾಮಾಣಿಕತನ ಇತ್ತು, ಸತತ ಅಧ್ಯಯನ ಇತ್ತು, ಮತ್ತ ಸತತ ಪ್ರಯತ್ನ ಹಾಗೂ ತಾಳ್ಮೆ. ಈ 4 ಪಾಯಿಂಟ್ ಇವ್ರ ಕಡೆ ಇದ್ದದ್ರಿಂದ ಇವರು ಇಂಥ ಮಹಾನ್ ಸಾಧನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳುವುದೇನಪ್ಪಾ ಅಂದ್ರ, ದಯವಿಟ್ಟು ನೀವು ಇಷ್ಟೇ ಸಾಕು, ನಮಗೆ ಹೆಚ್ಚಿನ ಪ್ರಯತ್ನ ಯಾಕೆ ಬೇಕ್ರಿಪ್ಪ?
ಅಂತ ಹೇಳಿ ನಿರಾಶಾವಾದಿಗಳಾಗಿ ಬದುಕನ್ನ ಮಾಡಬೇಡ್ರಿ. ದಯವಿಟ್ಟು ನಮಗ್ ಫೋನ್ ಮಾಡ್ರಿ, ನಿಮ್ಮ ಅನುಮಾನಗಳನ್ನ ಸರಿ ಮಾಡ್ಕೊಡ್ರಿ, ನಮ್ ಜೊತೆ ಬರ್ರಿ. ನಮ್ಮ ಈ ಆರೋಗ್ಯ ಕ್ರಾಂತಿ ಹಾಗೂ ಔದ್ಯೋಗಿಕ ಕ್ರಾಂತಿಯಲ್ಲಿ ಕೈ ಜೋಡಿಸ್ರಿ. ನೀವು ಕೂಡ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಮೂರನ್ನು ಪಡೀರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ರೆಕಮೆಂಡ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಏನಪ್ಪಾ ಲಾಭ ಅಂತಂದ್ರ, ಯೂಟ್ಯೂಬಿಗೆ ಹೋದ್ರಿ ಅಂದ್ರ ಬಾಟಮ್ದೊಳಗ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಪಾಯಿಂಟ್ ಇರ್ತದ, ಅಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಅಂದ್ರ ಟಾಪ್ ಮೇಲ್ಗಡೆ ಲೆಫ್ಟ್ ದಲ್ಲಿ ಒಂದು ನನ್ನ ಫೋಟೋ ಇದ್ದದ್ದು ಬರ್ತದ. ಆ ಫೋಟೋದ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿವರೆಗಿನ ನನ್ನ ಎಲ್ಲಾ ವಿಡಿಯೋಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತಾವ. ನಿಮಗ ಸೌಡಿ ಇದ್ದಾಗ ನೋಡ್ಬಹುದು, ತಿಳ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್.